ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಹಾಸ್ಪಿಟಲ್ಸು ಹೆಲ್ತ್ ಕೇರ್ ಸೆಕ್ಟರ್ಲಿರುವ ಕೆಲವು ಸೆಲೆಕ್ಟೆಡ್ ಸ್ಟಾಕ್ಗಳ ಹೈಲೈಟ್ಗಳು. ಯಾಕಂತಂದರೆ ಹಾಸ್ಪಿಟಲ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ ಯಾವಾಗಲೂ ಇಂಪಾರ್ಟೆಂಟು. ಸ್ಪೆಷಲಿ ಕೋವಿಡ್ ಸಮಯದಲ್ಲಿ 2 ವೇವ್ ಆಯಿತು, 3ನೇ ವೇವ್ ಬರುತ್ತೆ ಅಂತ ಜನ ಅಂದಾಜು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಈ ಷೇರುಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಲಿಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಅದರ ಮೇಲೆ ಸ್ವಲ್ಪ ಸಂಶೋಧನೆಯನ್ನು ಮಾಡುವುದು ಕೂಡ ನಮಗೆ ಉತ್ತಮ ಹೂಡಿಕೆದಾರರಿಗೆ. ಈ ವಿಡಿಯೋದಲ್ಲಿ 10 ಹಾಸ್ಪಿಟಲ್ ಹೆಲ್ತ್ ಕೇರ್ ಸೆಕ್ಟರ್ನ ಷೇರುಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ದಯವಿಟ್ಟು ಉಳಿದವುಗಳನ್ನು ರಿಸರ್ಚ್ ಮಾಡಿ. ಮೊದಲನೇದು ಅಪೋಲೋ ಹಾಸ್ಪಿಟಲ್. ಮಾರ್ಕೆಟ್ ಕ್ಯಾಪ್ ಬಹಳ ಚೆನ್ನಾಗಿದೆ, 72,517 ಕೋಟಿ. ಇವತ್ತಿನ CMP ಅಂದರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 5044. 10 ವರ್ಷದ ರಿಟರ್ನ್ಸ್ 26 CAGR, 5 ವರ್ಷದ ರಿಟರ್ನ್ಸ್ 30% CAGR, 3 ವರ್ಷದ ರಿಟರ್ನ್ಸ್ ಬಹಳ ಚೆನ್ನಾಗಿದೆ 63%. ಮ್ಯಾಕ್ಸ್ ಹೆಲ್ತ್ ಕೇರ್ CMP 369, ಮಾರ್ಕೆಟ್ ಕ್ಯಾಪ್ 35,662. ಇದು 10 ವರ್ಷ, 5 ವರ್ಷ, 3 ವರ್ಷ ಇನ್ನೂ ಅಸ್ತಿತ್ವದಲ್ಲಿ ಇರಲಿಲ್ಲ. ಡಾಕ್ಟರ್ ಲಾಲ್ ಪತ್ ಲ್ಯಾಬ್ಸು ಬಹಳ ಫೇಮಸ್ಸು. CMP 4,125, ಮಾರ್ಕೆಟ್ ಕ್ಯಾಪ್ ಬರೀ ಲ್ಯಾಬೊರೇಟರಿ ರನ್ ಮಾಡೋದ್ರಿಂದ 34,379 ಕೋಟಿ. 10 ವರ್ಷ ಇರಲಿಲ್ಲ, 5 ವರ್ಷಕ್ಕೆ ಪ್ರತಿ ವರ್ಷ 29, 3 ವರ್ಷಕ್ಕೆ ಪ್ರತಿ ವರ್ಷ 59. ಆಮೇಲೆ ಮೆಟ್ರೋಪೊಲಿಸ್ 2,880, 14,742 ಮಾರ್ಕೆಟ್ ಕ್ಯಾಪು, ಈಗ ರೀಸೆಂಟಾಗಿ ಬಂದಂಥದ್ದು. ಈಗ ಮುಂದಿನ ಪೇಜಿಗೆ ಹೋಗ್ತಾ ಇದ್ದೇನೆ. ಆಸ್ಟರ್ DM ಹೆಲ್ತ್ CMP 224, ಮಾರ್ಕೆಟ್ ಕ್ಯಾಪ್ 11,186, 3 ವರ್ಷದಲ್ಲಿ ಬಹಳ ಕಮ್ಮಿ ರಿಟರ್ನ್ಸು 8%. ನಮ್ಮ ನಾರಾಯಣ ಹೃದಯಾಲಯ ಬೆಂಗಳೂರದು CMP 519, ಮಾರ್ಕೆಟ್ ಕ್ಯಾಪು 10,610, 5 ವರ್ಷಕ್ಕೆ 11% ಕೊಟ್ಟಿದೆ, 3 ವರ್ಷಕ್ಕೆ 27 ತಲಾ ಪರ್ಸೆಂಟೇಜ್ ಕೊಟ್ಟಿದೆ. ಆಮೇಲೆ ಹೆಲ್ತ್ ಕೇರ್ ಗ್ಲೋಬಲ್ಲು ನಾನು ಮಾಡಿದಂಥ ಲಿಸ್ಟ್ನಲ್ಲಿ ಲಾಸ್ಟಲ್ಲಿ ಬರುವಂಥದ್ದು CMP 234, ಮಾರ್ಕೆಟ್ ಕ್ಯಾಪ್ 2,941, ಮತ್ತು 5 ವರ್ಷಕ್ಕೆ 2 ಮತ್ತು 3 ವರ್ಷಕ್ಕೆ -3% ರಿಟರ್ನ್ಸ್ ಕೊಟ್ಟಿದೆ. ನಿಮಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ವಿಡಿಯೋನ ಸ್ಟಾಪ್ ಮಾಡಿ ನೀವು ಗುರ್ತು ಹಾಕ್ಕೊಳ್ಬೋದು. ಇನ್ನೂ ಕೆಲವು ಸಣ್ಣ ಸಣ್ಣ ಕಂಪನಿಗಳಿದ್ದಾವೆ, ಅವುಗಳನ್ನು ನಿಮ್ಮ ಮುಂದೆ ಪಟ್ಟಿಯಲ್ಲಿಟ್ಟಿದ್ದೇನೆ. ಕೃಷ್ಣ ಡಯಾಗ್ನೋಸ್ಟಿಕ್ಸ್, ಕೋವೈ ಮೆಡಿಕಲ್ ಸೆಂಟರ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್, KMC ಸ್ಪೆಷಾಲಿಟಿ, ಫೋರ್ಟಿಸ್, ಮಲಾರ್. ನಾನು ಒಂದು 6 ಅಬ್ಸರ್ವೇಷನ್ಸ್ ಮಾಡಿದ್ದೇನೆ ಈ ವಿಡಿಯೋದ ಬಗ್ಗೆ. ಮೊದಲನೇದು, ಈ ಸೆಕ್ಟರ್ನಲ್ಲಿ ಬೇಕಾದಷ್ಟು ಷೇರುಗಳಿದ್ದಾವೆ, ಆದರೆ ನಾವು ಸೆಲೆಕ್ಟ್ ಮಾಡಿದ್ದು 2,000 ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿಗಳು ಮಾತ್ರ. ಸಣ್ಣ ಕಂಪನಿಗಳನ್ನು ಸೆಲೆಕ್ಟ್ ಮಾಡಿಕೊಂಡಿಲ್ಲ. ಎರಡನೇದು, ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸು, ಮಾರ್ಕೆಟ್ ಕ್ಯಾಪ್, ಇವುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇನ್ನೊಂದು ಸತಿ ಚೆಕ್ ಮಾಡ್ಕೊಂಬಿಡಿ. ಮೂರನೇ ಅಬ್ಸರ್ವೇಷನು, ಕೆಲವು ಕಂಪನಿಗಳು ಅಂದರೆ ಕೆಲವು ಹಾಸ್ಪಿಟಲ್ಗಳ ಕಂಪನಿಗಳು ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಕೆಲವು ವರ್ಷಗಳಲ್ಲಿ, ಅದನ್ನು ನೀವು ನೋಟಿಸ್ ಮಾಡದೇ ಇದ್ದಿರಬಹುದು. ಆದ್ದರಿಂದ ಈ ಷೇರುಗಳ ಬಗೆಗೆ ನಿಮಗೆ ಸಂಶೋಧನೆ ಮಾಡಲಿಕ್ಕೆ ಇದು ಒಂದು ಒಳ್ಳೆಯ ವಿಡಿಯೋ. ನಾಲ್ಕನೇ ಅಬ್ಸರ್ವೇಷನು, ನಾವು ಕಂಪೈಲ್ ಮಾಡಿದ್ದು ಕಂಪನಿಗಳದ್ದು 10 ವರ್ಷ, 5 ವರ್ಷ, 3 ವರ್ಷ ಪ್ರಾಫಿಟಬಿಲಿಟಿ. ಇನ್ನೂ ಸ್ವಲ್ಪ ಹಳೆಯ ಕಂಪನಿ ಪ್ರಾಫಿಟಬಿಲಿಟಿ ಹಳೆಯ ಕಾಲದಲ್ಲಿ ಇತ್ತು ಅಂತಂದರೆ ಅದನ್ನು ಕೂಡ ನಿಮ್ಮ ಮುಂದೆ ಇಟ್ಕೊಂಡು ತಾಳೆ ಹಾಕಿ ನೋಡಿ. 1 ವರ್ಷದ ರಿಟರ್ನ್ಸ್ ಅನ್ನು ನಾವು ಮೆನ್ಷನ್ ಮಾಡಿಲ್ಲ, ಯಾಕಂದರೆ ಎಲ್ಲ ಕಂಪನಿಗಳ 1 ವರ್ಷದ ರಿಟರ್ನ್ಸ್ ಭಾರಿ ಜಾಸ್ತಿ ಇದೆ, ಯಾಕಂದರೆ ಬುಲ್ ಮಾರ್ಕೆಟ್ ಸದ್ಯಕ್ಕೆ ನಡೀತಾ ಇದೆ. 5ನೇ ಅಬ್ಸರ್ವೇಷನು, ಯಾವುದೇ ಶೇರನ್ನು ನೀವು ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಲಿಮಿಟೆಡ್ ಇನ್ಫಾರ್ಮೇಶನ್ ಸಾಕಾಗೋದಿಲ್ಲ, ಡೀಟೇಲ್ಡ್ ಇನ್ಫಾರ್ಮೇಶನ್ ಇರಬೇಕು. ಫುಲ್ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಮುಂಚೆ. ಬ್ಲೈಂಡ್ ಆಗಿ ಯಾವುದಾದ್ರೂ ಶೇರನ್ನು ತಗೊಂಡ್ರೆ ನೀವು ಗ್ಯಾರಂಟಿ ಲಾಸ್ ಮಾಡ್ಕೊಳ್ತೀರಿ.
ಫರ್ದರ್ ರಿಸರ್ಚ್ ಬೇಕೇ ಬೇಕು. 6ನೇ ಅಬ್ಸರ್ವೇಷನ್, ಬಹಳಷ್ಟು ಕಂಪನಿಗಳು ತುಂಬಾ ಫೇಮಸ್ ಕಂಪನಿಗಳು. ಆ ಕಂಪನಿಯ ಹೆಸರು ನೋಡಿಕೊಂಡು ಎಷ್ಟು ಫೇಮಸ್ ಅಂತ ನೋಡಿಕೊಂಡು ಷೇರುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವು ಮಾಡಬೇಕಾಗಿರೋದು ಕಂಪ್ಲೀಟ್ ಫಂಡಮೆಂಟಲ್ ಅನಾಲಿಸಿಸ್. ಇದು ನಮ್ಮ ಊರಿನಲ್ಲಿರುವ ಹಾಸ್ಪಿಟಲ್ ಅಂತ ಹೇಳಿ ತಗೊಳಕ್ ಹೋಗ್ಬಾರ್ದು. ಮೊದಲು ಎಲ್ಲವನ್ನು ಅರ್ಥ ಮಾಡಿಕೊಂಡು ಆಮೇಲೆ ಪರ್ಚೇಸ್ ಮಾಡಬೇಕು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ಆಮೇಲೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಕಳಿಸ್ಕೊಡಿ. ಕೊನೆಯಲ್ಲಿ ನಾನು ಕೇಳುವ ಪ್ರಶ್ನೆ, ನಾನು ಹೇಳಿದಂತ 10 ಹಾಸ್ಪಿಟಲ್ ಮತ್ತು ಹೆಲ್ತ್ ಕೇರ್ ಸೆಕ್ಟರ್ ಷೇರುಗಳಲ್ಲಿ ನಿಮ್ಮಲ್ಲಿ ಯಾವುದಾದ್ರೂ ಇದ್ರೆ ಅದರ ಹೆಸರನ್ನು ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಆಗ ನಮಗೂ ಖುಷಿ ಆಗುತ್ತೆ, ನೀವು ಕೂಡ ಸರಿಯಾದ ಷೇರುಗಳನ್ನು ಪರ್ಚೇಸ್ ಮಾಡಿರಬಹುದು ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.